ಕೋರ್ಟ್ ಆದೇಶಕ್ಕೂ ಬಸ್ ಚಾಲಕರ ಸೆಡ್ಡು. ನೌಕರರ ದಂಗೆಗೆ ಸಂಚಾರ ವ್ಯವಸ್ಥೆ ಧೂಳಿಪಟ. ಕರ್ನಾಟಕದಲ್ಲಿ ಬಸ್ಗಳೇ ಇಲ್ಲ. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಅಘೋಷಿತ ಬಂದ್ ವಾತಾವರಣ ಆಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರಿ ಬಸ್ ನೌಕರರು ಹೋರಾಟಕ್ಕೆ ಇಳಿದಿದ್ದಾರೆ. ಪ್ರತಿಭಟನೆ ಮಾಡುತ್ತಿದ್ದಾರೆ, ಬಂದ್ ಮಾಡುತ್ತಿದ್ದಾರೆ. ಕೋಲಾಹಲ ಉಂಟಾಗಿದೆ. ಸರ್ಕಾರ ಮತ್ತು ನೌಕರರ ಜಂಗಿ ಕುಸ್ತಿಗೆ ರಾಜ್ಯದ ಉದ್ದಗಲಕ್ಕೂ ಜನ ಸಮಸ್ಯೆಗೀಡಾಗಿದ್ದಾರೆ. ಸ್ಕೂಲ್ ಮಕ್ಕಳಿಂದ ಉದ್ಯೋಗಿಗಳ ತನಕ, ಊರಿಗೆ ಹೋದವರು, ಹಬ್ಬಕ್ಕೆ ಹೋದವರು, ಪ್ರವಾಸಕ್ಕೆ ಹೋದವರು, ಧಾರ್ಮಿಕ ಸ್ಥಳಗಳಿಗೆ ಹೋದವರು, ಹೀಗೆ ಎಲ್ರಿಗೂ ದೊಡ್ಡ ಸಮಸ್ಯೆ ಆಗಿದೆ. ಬಸ್ಗಳಿಗೆ ಕಲ್ಲುಗಳು ಬಿದ್ದಿವೆ. ಸರ್ಕಾರಿ ಬಸ್ ನಿಲ್ಲಿಸಬೇಡಿ, ಓಡಿಸಿ ಅಂತ ಖುದ್ದು ಹೈಕೋರ್ಟ್ ಆದೇಶ ಕೊಟ್ಟರು ಕೂಡ ಪಾಲನೆಯಾಗಿಲ್ಲ. ಸರ್ಕಾರ, ನ್ಯಾಯಾಂಗ ಎಲ್ಲರ ಮಾತನ್ನ ಕೂಡ ನಮ್ಮ ಸಮಸ್ಯೆ ಇದೆ, ನಾವು ಕೇಳಲ್ಲ ಅಂತ ನೌಕರರು ಬಸ್ಗೆ ಬ್ರೇಕ್ ಹಾಕಿ ನಿಲ್ಲಿಸಿದ್ದಾರೆ. ಸ್ನೇಹಿತರೆ, ಈಗ ಆಗ್ತಿರೋ ಬೆಳವಣಿಗೆ ಇದೆಯಲ್ಲ, ಇದು ಖಂಡಿತ ಸಣ್ಣ ವಿಚಾರ ಅಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕದ ಸಂಪರ್ಕ ಕ್ಷೇತ್ರದಲ್ಲಿ ಅತಿ ದೊಡ್ಡ ಪಾತ್ರ ವಹಿಸೋದೇ ಸರ್ಕಾರಿ ಬಸ್ಗಳು. ಕರ್ನಾಟಕದ ಆರ್ಥಿಕ ಚಟುವಟಿಕೆ ಸರಾಗವಾಗಿ ಮೂವ್ ಆಗೋದೇ ಈ ಸರ್ಕಾರಿ ಬಸ್ಗಳಿಂದ. ಯಾಕಂದ್ರೆ ಬಸ್ ಸೆಕ್ಟರ್ನಲ್ಲಿ ಸರ್ಕಾರದ ತುಂಬಾ ದೊಡ್ಡ ಡಾಮಿನೆನ್ಸ್ ಇದೆ ಸರ್ಕಾರಿ ಬಸ್ಗಳದು. ಈಗ ಅದರ ನೌಕರರು ಅನಿರ್ದಿಷ್ಟ ಅವಧಿಗೆ ಮುಷ್ಕರ ಮಾಡ್ತಾ ಇದ್ದಾರೆ. ತೀವ್ರ ಸಮಸ್ಯೆ ಕಾರಣ ಆಗಿದೆ. ರಾಜ್ಯ ಸರ್ಕಾರ ಇದಕ್ಕೆ ಯಾಕೆ ಮೊದಲೇ ಸರಿಯಾದ ಕ್ರಮ ತಗೊಳ್ಳಿಲ್ಲ ಅನ್ನೋ ಆಕ್ರೋಶವನ್ನ ಕೂಡ ಜನ ವ್ಯಕ್ತಪಡಿಸ್ತಿದ್ದಾರೆ. ಹಾಗಿದ್ರೆ ಏನಾಗ್ತಾ ಇದೆ ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಬಸ್ ಬಂದ್, ಮುಖ್ಯಮಂತ್ರಿ ಮಾತಿಗೂ ಬಗ್ಗದ ನೌಕರರು. ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಬಸ್ಗಳು ನಿಂತು ಹೋಗಿವೆ. ಮಂಗಳವಾರ ಸರ್ಕಾರಿ ಬಸ್ ನೌಕರರ ಹೋರಾಟಕ್ಕೆ ಬೆಂಗಳೂರು, ಹಾಸನ, ಬೀದರ್ ಸೇರಿ ಇಡೀ ಕರ್ನಾಟಕದಾದ್ಯಂತ ಸಮಸ್ಯೆ ಆಗಿದೆ. ಹುಬ್ಬಳ್ಳಿಯಿಂದ ಚಾಮರಾಜನಗರ ತನಕ, ಬಾಗಲಕೋಟೆಯಿಂದ ಬಳ್ಳಾರಿ ತನಕ, ದಕ್ಷಿಣ ಕನ್ನಡ, ದಾವಣಗೆರೆ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಹೀಗೆ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಮುಷ್ಕರದ ಬಿಸಿ ತಟ್ಟಿದೆ. ಅಲ್ಲಲ್ಲಿ ಬೆರಳೆಣಿಕೆಯಷ್ಟು ಬಸ್ಗಳು ಮಾತ್ರ ಓಡಾಡ್ತಿದ್ವು. ಆದರೆ ಮಂಗಳವಾರ ಪೀಕ್ ಟೈಮ್ನಲ್ಲಿ, ಅಂದರೆ ಜನ ಕೆಲಸಕ್ಕೆ, ಶಾಲೆಗೆ, ಇನ್ನಿತರ ತಮ್ಮ ಊರಿಗೆ ಹೋಗೋ ಟೈಮ್ನಲ್ಲೇ ಬಸ್ಗಳು ಇಳಿದಿಲ್ಲ. ಸಾವಿರಾರು ಬಸ್ಗಳನ್ನ ಡಿಪೋದಲ್ಲಿ ನಿಲ್ಲಿಸಲಾಗಿದ್ದು, ಜನ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋಕೆ ಒದ್ದಾಡ್ತಿದ್ದಾರೆ. ಕೆಲ ಕಡೆ ಅಧಿಕಾರಿಗಳಿಂದಲೇ ಪ್ರೈವೇಟ್ ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಸರ್ಕಾರಿ ಬಸ್ಗಳ ಜಾಗವನ್ನು ತುಂಬಷ್ಟು ಇಲ್ಲ, ಅಷ್ಟು ವಾಲ್ಯೂಮ್ನಲ್ಲಿಲ್ಲ. ಇದರ ಪರಿಣಾಮ ಆಸ್ಪತ್ರೆಗೆ ಹೋಗೋರು, ಸ್ಕೂಲಿಗೆ ಹೋಗೋ ಮಕ್ಕಳು, ಶಿಕ್ಷಕರು, ಕೆಲಸಕ್ಕೆ ಹೋಗೋ ಉದ್ಯೋಗಿಗಳು, ಶಿಕ್ಷಕರು, ದಿನಗೂಲಿ ನೌಕರರು ಎಲ್ರಿಗೂ ಸಮಸ್ಯೆ ಆಗಿದೆ. ಬಸ್ಗಳ ಮೇಲೆ ಡಿಪೆಂಡ್ ಆಗೋರು, ಮಧ್ಯಮ ವರ್ಗದವರು, ಬಡವರು, ಬಸ್ಗಳೇ ಜೀವಾಳ ಆಗಿರುತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ, ಅವ್ರಿಗೆ ಬಹಳ ಸಮಸ್ಯೆ ಆಗಿದೆ. ತುರ್ತು ಅಗತ್ಯಗಳಿಗೂ ಕೂಡ ಹಳ್ಳಿ ಭಾಗದಲ್ಲಿ ಬಸ್ಗಳನ್ನೇ ಬಳಸೋದು. ಆದರೆ ಅಲ್ಲಿಗೂ ಬಸ್ ಸಿಗ್ತಾ ಇಲ್ಲ. ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯ ಜನ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಾದು ಕುಳಿತಿರೋ ದೃಶ್ಯಗಳು ಕಂಡು ಬಂದಿವೆ. ಕೆಲವರು ಬೆಳಗಿನ ಬಸ್ಗೆ ಕಾಯ್ತಾ ಇದ್ದವರು ತಮ್ಮ ಪ್ರಯಾಣ ಮೊಟಕುಗೊಳಿಸಿ ವಾಪಸ್ ಹೋಗಿದ್ದಾರೆ. ಬಸ್ ಕಮ್ಮಿಯಾದ ಪರಿಣಾಮ ಸಾಕಷ್ಟು ಬಸ್ಗಳಲ್ಲಿ ರಶ್ ಕಂಡು ಬಂದಿದೆ. ಕೆಲವು ಬಸ್ ಓಡಾಡಿದಾವಲ್ಲ, ಅದರಲ್ಲಿ ಕಿಕ್ಕಿರು ತುಂಬಿದಾವೆ. ಈ ಬಸ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಕರೆಕ್ಟ್ ಟೈಮಿಗೆ ಹೋಗೋಕ್ಕೂ ಆಗಿಲ್ಲ. ಹೀಗಾಗಿ ಕೊಪ್ಪಳ ವಿಶ್ವವಿದ್ಯಾಲಯ ಪರೀಕ್ಷೆಯನ್ನೇ ಮುಂದೂಡಿಕೆ ಮಾಡಿದೆ. ಯಲಬುರ್ಗಾದಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದ ಬಸ್ಗೆ ಕಲ್ಲು ಹೊಡೆಯಲಾಗಿದೆ. ಕೋಲಾರದಲ್ಲಿ ಕಿಡಿಗೇಡಿಗಳು ಬಸ್ ಗಾಜನ ಪುಡಿ ಮಾಡಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಈ ಬಸ್ ವ್ಯತ್ಯಯ ಆದ ಪರಿಣಾಮ ಜನ ತಮ್ಮ ಸ್ವಂತ ವಾಹನ ಆಚೆ ತೆಗೆದರು. ಇದರಿಂದ ಅನೇಕ ಕಡೆ ಭಾರಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಮೆಟ್ರೋದಲ್ಲೂ ಕೂಡ ಜನ ಕಿಕ್ಕಿರು ತುಂಬಿದ್ರು. ಇದರ ಪರಿಣಾಮ ಇದ್ದಕ್ಕಿದ್ದಂತೆ ಡಿಮಾಂಡ್ ಜಾಸ್ತಿ ಆಯ್ತಲ್ಲ, ಹಾಗಾಗಿ ಖಾಸಗಿ ಬಸ್ಗಳು, ಆಟೋದವರು ಪ್ರಯಾಣಿಕರಿಂದ ಜಾಸ್ತಿ ಚಾರ್ಜ್ ಕೂಡ ಮಾಡೋಕೆ ಶುರು ಮಾಡಿದ್ರು. ಏನೂ ಆಗಲ್ಲ ಅಂತಿದ್ದ ಈ ಮುಷ್ಕರ ಭಾರಿ ಪ್ರಮಾಣದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತಾ ಇದೆ. ಈ ಧರಣಿ ತಡೆಯೋಕೆ ಸರ್ಕಾರ ತುಂಬಾ ಪ್ರಯತ್ನವನ್ನ ಮಾಡಿತ್ತು. ಖುದ್ದು ರಾಜ್ಯದ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿದ್ರು. ಹೈಕೋರ್ಟ್ ಕೂಡ ಈ ರೀತಿ ನಿಲ್ಲಿಸಬೇಡಿ ಕೆಲಸ ಅಂತ ಸೂಚನೆ ಕೊಟ್ಟಿತ್ತು. ಹೈಕೋರ್ಟ್ಗೂ ಮುಖ್ಯಮಂತ್ರಿ ಮಾತಿಗೂ ಯಾವುದಕ್ಕೂ ಬಗ್ಗದೆ ಮಾಡೇ ಮಾಡ್ತೀವಿ ಅಂತ ಹೇಳಿದಾಗ ಪ್ರತಿಭಟನೆಯನ್ನ, ಮುಷ್ಕರವನ್ನ ಸರ್ಕಾರ ಕೊನೆ ಅಸ್ತ್ರವಾಗಿ ಎಸ್ಮಾ ಕೂಡ ಜಾರಿ ಮಾಡಿತ್ತು. ಎಸ್ಮಾ ಅಂದ್ರೆ ತುರ್ತು ಸೇವೆಗಳಿಗೆ ನೌಕರರು ಕಡ್ಡಾಯವಾಗಿ ಹಾಜರಾಗಬೇಕು, ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅಂತ. ಅಗತ್ಯ ಸೇವೆಗಳನ್ನು ನಿಲ್ಲಿಸಬಾರದು ಅನ್ನೋ ಕಾನೂನು. ಹಂಗೇನಾದ್ರು ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೋಬಹುದು ಇವ್ರ ಮೇಲೆ ಅಂತ ಹೇಳಿ ಸರ್ಕಾರ ಅದನ್ನ ಜಾರಿ ಮಾಡ್ತು. ಸೋಮವಾರ ಸಂಜೆ ಅದನ್ನ ಜಾರಿ ತಂದಿದ್ರು. ಎಲ್ಲರೂ ಬರಲೇಬೇಕು, ರಜೆಯಲ್ಲಿರೋ ನೌಕರರು ಕೂಡ ರಜೆ ಕ್ಯಾನ್ಸಲ್ ಬರಬೇಕು ಅಂತ ಸೂಚನೆ ಕೊಟ್ಟಿದ್ರು. ಆದ್ರೆ ಯಾವುದಕ್ಕೂ ನೌಕರರು ಕೇರ್ ಮಾಡಿಲ್ಲ. ಸರ್ಕಾರ ನಮ್ಮ ಮನವಿ ಈಡೇರಿಸ್ತಾ ಇಲ್ಲ, ನಾವು ಅವ್ರ ಮಾತು ಯಾಕೆ ಕೇಳಬೇಕು ಅಂತ ಧಿಕ್ಕರಿಸಿದ್ದಾರೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜಿಸಿದೆ. 3 night 4 day ಟ್ರಿಪ್ ಇದು. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂದ್ರೆ ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ದೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ ಹಾಗೂ ಕಟಕ್ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 star ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ ಸೆಪ್ಟೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ ಇದಾವೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡುವ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನೊಂದ್ ಕಡೆ ಕೋರ್ಟ್ ನಮ್ಮನ್ನ ಪ್ರತಿವಾದಿಗಳನ್ನಾಗಿಸಿಲ್ಲ.
ಅಂತ KSRTC ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಈ ಆದೇಶ ಉಲ್ಲಂಘನೆ ಮಾಡಿದ್ದನ್ನು ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಹೈಕೋರ್ಟ್ ಹೇಳಿದ್ದು ನಾವು ಯಾಕೆ ಕೇಳ್ತಿಲ್ಲ ಅಂತ, ನಮಗೆ ಕೇಳದೇನೆ ಆದೇಶ ಕೊಟ್ಟಿದ್ದಾರೆ ಅಂತ. ಬೆಳಗ್ಗೆ 6 ಗಂಟೆಯಿಂದಲೇ ಹೋರಾಟವನ್ನು ಶುರು ಮಾಡಿದ್ದು, ಬೇಡಿಕೆ ಈಡೇರಿಸುವ ತನಕ ನಾವು ಕೆಲಸಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಬೇಡಿಕೆ ಏನು ಹಾಗಾದರೆ? ಮೊದಲನೇದಾಗಿ ಸಂಬಳ ಜಾಸ್ತಿ ಮಾಡಿ ಅಂತ. ಈ ಮುಂಚೆ ಮಾಡಿದ್ದ ವೇತನ ಪರಿಷ್ಕರಣೆಯನ್ನು ಕೂಡ ಸೇರಿಸಿ ಬಿಡುಗಡೆ ಮಾಡಿ ಅನ್ನೋದು ನೌಕರರ ವಾದ. ಅಂದರೆ ಸಾಮಾನ್ಯವಾಗಿ ಪ್ರತಿ 4 ವರ್ಷಕ್ಕೊಂದ್ಸಲ ಸಾರಿಗೆ ನೌಕರರ ವೇತನ ರಿವೈಸ್ ಆಗುತ್ತೆ, ಹೈಕ್ ಆಗುತ್ತೆ, ಸ್ಯಾಲ್ರಿ ಹೈಕ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ಹಿಂದೆ 2012ರಿಂದ 2016ರವರೆಗೆ ವೇತನ ಹೆಚ್ಚಳ ಆಗಿತ್ತು. ಆಗ 2012ರಿಂದ ಜಾರಿಗೆ ಬರುತ್ತೆ ಅಂತ ಹೇಳಲಾಗಿತ್ತು. ಅಂದರೆ ಅಷ್ಟು ವರ್ಷದ್ದು ಸೇರಿಸಿ ಅರಿಯರ್ ಸೇರಿಸಿ ಬರುತ್ತೆ ಅನ್ನೋ ರೀತಿ ಹೇಳಲಾಗಿತ್ತು. ಹಾಗೆ 2016ರಿಂದ 2020ರವರೆಗೆ ಇನ್ನೊಂದು ಸಲ ವೇತನ ಹೆಚ್ಚಳ ಆಗಿತ್ತು. ಆಗ 16ರಿಂದಲೇ ಜಾರಿಗೆ ಬರುತ್ತೆ ಅಂತ ಸರ್ಕಾರದ ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಅದರಲ್ಲೇನೂ ಸಮಸ್ಯೆ ಆಗಿರಲಿಲ್ಲ. ಆದರೆ 2020ರಲ್ಲಿ ಕೋವಿಡ್ ಬಂದಾಗ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸರ್ಕಾರ ಇತ್ತು. ಆಗ ಕೆಲ ತಿಂಗಳುಗಳ ಕಾಲ ಬಸ್ ಸಂಚಾರ ಇರಲಿಲ್ಲ. ಜೊತೆಗೆ ಸೇವೆ ಮತ್ತೆ ಶುರುವಾಗಿದ್ರು ಕೂಡ ಜನ ಈಗಿನ ರೀತಿ ಪೂರ್ತಿಯಾಗಿ ಓಡಾಡ್ತಾನೂ ಇರಲಿಲ್ಲ. ಇವಾಗ ಫ್ರೀ ಬಸ್ ಇರೋದ್ರಿಂದ ಸಿಕ್ಕಾಪಟ್ಟೆ ಬಸ್ ತುಂಬಿರ್ತವೆ, ಅವಾಗ ಅಷ್ಟಿರಲಿಲ್ಲ. ಇಷ್ಟಾದರೂ ಸರ್ಕಾರ 4 ಸಾರಿಗೆ ಸಿಬ್ಬಂದಿಗಳ ವೇತನ ಹಾಗೂ ಇತರ ಭತ್ಯೆಗಳನ್ನು ಪಾವತಿ ಮಾಡಿತ್ತು, ಪೇ ಮಾಡಿದ್ರು. ಆದರೆ ಪ್ರತಿ 4 ವರ್ಷಕ್ಕೆ ನಡೀತಾ ಇತ್ತಲ್ಲ, ಆ ಪರಿಷ್ಕರಣೆ ಆಗಿರಲಿಲ್ಲ. ಆಮೇಲೆ ಯಡಿಯೂರಪ್ಪ ಸರ್ಕಾರ ಹೋಯಿತು, ಬೊಮ್ಮಾಯಿ ಬಂದರು. ಅವರು ಚುನಾವಣೆಗೆ ಕೆಲವೇ ದಿನಗಳಿರೋ ಹೊತ್ತಲ್ಲಿ 2023ರ ಮಾರ್ಚ್ ವೇಳೆಗೆ ವೇತನ ಪರಿಷ್ಕರಣೆ ಮಾಡಿದ್ರು. ಆದರೆ ಹಣ ಇನ್ನೂ ರಿಲೀಸ್ ಆಗಿರಲಿಲ್ಲ. ಸೊ ಈಗ ಆ ಹಣ ಬಿಡುಗಡೆ ಮಾಡಿ ಅನ್ನೋದು ಆಮೇಲೆ ಬಂದಿರೋ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೌಕರರು ಕೇಳ್ತಿದ್ದಾರೆ. ಇಲ್ಲಿ ವಿವಾದ ಏನು ಅಂದರೆ, ನೌಕರರು ನಮಗೆ 2020ರಿಂದ ವೇತನ ಪರಿಷ್ಕರಣೆ ಮಾಡಿರೋ ಹಣ ಕೊಡಿ ಅಂತ ಕೇಳ್ತಿದ್ದಾರೆ. 2020ರಿಂದ 15% ಹೆಚ್ಚು ವೇತನ ಪರಿಷ್ಕರಣೆ ಆಗಬೇಕು. ಸೊ ಆ ವೇತನ ಪರಿಷ್ಕರಣೆ ಸೇರಿ 38 ತಿಂಗಳಿಂದ ಉಳಿದಿರೋ ಬಾಕಿನ ಕೂಡ ಕೊಡಿ. ಜೊತೆಗೆ 2024ರಿಂದ 25% ವೇತನ ಪರಿಷ್ಕರಣೆ ಆಗಬೇಕು. ಈ ವೇತನ ಪರಿಷ್ಕರಣೆಯ 18 ತಿಂಗಳ ಹಣವನ್ನು ರಿಲೀಸ್ ಮಾಡಬೇಕು. ಒಟ್ಟಾರೆ 4 ನಿಗಮದ ನೌಕರರಿಗೆ 1800 ಕೋಟಿ ರೂಪಾಯಿ ರಿಲೀಸ್ ಮಾಡಿ ಅಂತ ನೌಕರರು ಬೇಡಿಕೆ ಇಡ್ತಾ ಇದ್ದಾರೆ. ಆದರೆ ಸರ್ಕಾರ ಇದನ್ನು ಅಲ್ಲಗಳಿತಾ ಇದೆ. 2023ರ ಆದೇಶದಲ್ಲಿ ಎಲ್ಲೂ ಕೂಡ 2020 ಅಂತ ಉಲ್ಲೇಖ ಮಾಡಿಲ್ಲ. ಸೊ 2023ರ ಮಾರ್ಚ್ 1ರಿಂದ ಜಾರಿಗೆ ಬರೋ ಥರ ಅಲ್ಲಿ ಹೇಳಿದ್ದಾರೆ. ಹೀಗಾಗಿ ನಾವು 14 ತಿಂಗಳ 718 ಕೋಟಿ ರೂಪಾಯಿ ಹಣ ಕೊಡ್ತೀವಿ. 38 ತಿಂಗಳ ಬಾಕಿ ಕೇಳೋದು ಸರಿಯಲ್ಲ. 2020ರಿಂದ ಕೊಡೋಕೆ ಹಿಂದಿನ ಸರ್ಕಾರ ಪ್ರತ್ಯೇಕ ನಿಧಿಯನ್ನು ಹಂಚಿಕೆ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳಿದೆ. ಹಾಗೆ ರೂಲ್ಸ್ ಪ್ರಕಾರ ಅದು ಸರಿ ಕೂಡ ಬರಲ್ಲ ಅನ್ನೋದು ಸರ್ಕಾರದ ವಾದ. ಯಾಕಂದರೆ 2023ರ ಆದೇಶ ಇದ್ದರೆ 2027ರವರೆಗೆ 4 ವರ್ಷಗಳ ಕಾಲ ಏನೂ ಮಾಡಂಗಿಲ್ಲ. ಹೊಸದಾಗಿ ಹಣ ಕೊಡಬೇಕು ಅಂದರೆ ಅದರ ಬಗ್ಗೆ 2027ರ ಮೇಲೆ ಸಾಧ್ಯ. ಹೀಗಾಗಿ ನಾವು 2023ರ ಆದೇಶದ ಅನ್ವಯ ನಡ್ಕೋತೀವಿ, ಆ ಹಣ ಕೊಡ್ತೀವಿ. 2020ರಿಂದ ಅಂದರೆ ಆಗಲ್ಲ ಅಂತ ಸರ್ಕಾರ ಹೇಳ್ತಿದೆ. ಗ್ಯಾರಂಟಿಗೆ ದುಡ್ಡು ಒದ್ದಾಡ್ತಿದ್ದೀವಿ, ಇದೆಲ್ಲಿಂದ ಮಾಡೋಣ ಅನ್ನೋದು ಲೆಕ್ಕಾಚಾರ ಸರ್ಕಾರದ್ದು. ಆದರೆ ಇದಕ್ಕೆ ನೌಕರರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ವೇತನ ಹೆಚ್ಚಳ ಬಗ್ಗೆ ಏನೂ ಹೇಳಲಿಲ್ಲ, ಅಧಿವೇಶನ ಆದಮೇಲೆ ನೋಡೋಣ ಅಂತಿದ್ದಾರೆ. ನಮಗೆ ಹಿಂದಿನದು ಪರಿಷ್ಕರಣೆಯ ಹಣ ಮತ್ತು ಹೊಸದಾಗಿ 25% ಸಂಬಳ ಹೆಚ್ಚಳ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಶಿಸ್ತು ಕ್ರಮಕ್ಕೆ ನಾವು ಹೆದರಲ್ಲ, ನಮಗೆ ಪ್ರತಿಭಟನೆ ಮಾಡಿ ಅಭ್ಯಾಸ ಇದೆ, ನಾವು ಬಗ್ಗಲ್ಲ ಅಂತ ಹೇಳ್ತಿದ್ದಾರೆ. ಈ ವಿಚಾರ ಕೋರ್ಟ್ಗೆ ತಲುಪಿ ಕೋರ್ಟ್ ಕೂಡ ಬೇಡ, ಒಂದಿನ ಮುಂದೂಡಿ, ಜನಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು ಕೂಡ ಸ್ಟ್ರೈಕ್ ನಾವು ಮಾಡೇ ಮಾಡ್ತೀವಿ, ನಮಗೆ ಸಮಸ್ಯೆ ಇದೆ, ನಮಗೆ ಈಡೇರಬೇಕು ಅಂತ ನೌಕರರು ಪಟ್ಟು ಹಿಡಿದಿದ್ದಾರೆ. ಸ್ನೇಹಿತರೆ, ನಾವು ಯಾವಾಗಲೂ ಇದಕ್ಕೆ ಹೇಳೋದು, ಸರ್ಕಾರಗಳು ಬಾಯ ಮುಚ್ಚಿಕೊಂಡು ತೆಪ್ಪಗೆ ಸರ್ಕಾರ ನಡೆಸೋ ಕೆಲಸ ಮಾಡಬೇಕು. ಕಂಪನಿ ನಡೆಸೋ ಕೆಲಸ ಮಾಡೋಕೆ ಹೋದರೆ ಹಿಂಗೆ ಆಗೋದು. ಅನುಭವಿಸಿ. ಈಗ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.